ಹುಟ್ಟಿದ ಗಂಡು ಮಗುವನ್ನು ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಸೇರಿ 5ರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 3ರಂದು ಮಕ್ಕಳ ರಕ್ಷಣಾ ಅಧಿಕಾರಿ ಕಾಂತರಾಜು ನೀಡಿರುವ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿದಾಗ ಮಗು ಸಾಗಣೆ ಮತ್ತು ಮಾರಾಟ ನಡೆದಿರುವ ಬಗ್ಗೆ ಸತ್ಯಾಂಶ ಹೊರಬಿದ್ದಿದೆ. ಆರೋಪಿಗಳಾದ ಸುಬ್ರಹ್ಮಣ್ಯ, ಶ್ರೀಕಾಂತ್ ಎಂಬುವವರು ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಗಿರಿಜಾ ಎಂಬುವವರ ಮಗುವನ್ನು ಚಿಕ್ಕಮಗಳೂರು ಮೂಲದ ಉಷಾ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ ಎಂಬುವುದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಅನ್ವಯ ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಈ ಪ್ರಕರಣದಲ್ಲಿ ಈವರೆಗೆ ಯಾವುದೇ ಹಣದ ವಹಿವಾಟು ಕಂಡುಬಂದಿಲ್ಲ. ಈಗಾಗಲೇ ಈ ಪ್ರಕರಣದ ಪೈಕಿ 5 ಜನರನ್ನು ಬಂಧನ ಮಾಡಲಾಗಿದ್ದು ತನಿಖೆ ಆರಂಭಿಸಿದ್ದೇವೆ. ಜೊತೆಗೆ ಆಶಾ ಕಾರ್ಯಕರ್ತೆ ಗಿರಿಜಾ ಎಂಬುವವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ದು, ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. ಅವರು ಸೇರಿ ಅವರು ತೋಟದಲ್ಲಿ ಕೆಲಸ ಮಾಡ್ತಾ ಇರುವ ಗಿರಿಜಾ ಅವರಿಗೆ ಒಂದು ಮಗುವನ್ನಾಗುತ್ತೆ. ಆ ಮಗುವನ್ನು ಉಷಾ ಎಂಬವರಿಗೆ ಮಾರಾಟ ಮಾಡಿದಾರಂತ. ಈ ಮಾರಾಟ ಮಾಡೋದಕ್ಕೆ ಸುಮಿತ್ರಾ ಆಶಾ ಅಂಗನವಾಡಿ ಕೆಲಸ ಮಾಡ್ತಾ ಇರೋದ ಸಹಾಯವನ್ನು ತೆಗೆದುಕೊಂಡು ಈ ಮಾರಾಟವನ್ನು ಮಾಡಿದಾರಂತ ದೂರನ್ನು ದಾಖಲಿಪಡಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಗು 13/11/2023 ಹೆತ್ತೂರು PHCಯಲ್ಲಿ ಹುಟ್ಟಿದೆ. ಹುಟ್ಟಾದ 2 ದಿನ ಆದ್ಮೇಲೆ 15ನೇ ತಾರೀಕು ಮಗುವನ್ನು ತೋಟದ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. 16ನೇ ತಾರೀಕು ಬೆಳಿಗ್ಗೆ ಸುಮಾರು 5 ಗಂಟೆ ಬೆಳಿಗ್ಗೆ ಸಮಯದಲ್ಲಿ ಮಗುವನ್ನು ಹಾಸನಲ್ಲಿ ಇರುವ ಉಷಾ ಅವರಿಗೆ ಮಾರಾಟ ಮಾಡಿದಾರಂತ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಹಣಕಾಸಿನ ವಿಚಾರ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಅದನ್ನು ನಾವು ತನಿಖೆ ಮಾಡ್ತಾ ಇದ್ವಿ. ಇದರಲ್ಲಿ ದುಡ್ಡಿನ ವಿಚಾರ ಇದೆಯಾ ಇಲ್ಲ, ಇವ್ರ ಜಮೀನಲ್ಲಿ ಕೆಲಸ ಮಾಡ್ತಾರೆ ಒಬ್ಬರೇ ಮಾಡ್ತಾ ಇದ್ರ ಇಲ್ಲ, ಯಾರು ಅಂಗನವಾಡಿ ವರ್ಕರ್ ಯಾರಿದಾರೋ ಅವ್ರು ಇದು ಬರೀ ಈ ಮಗುನು ಮಾತ್ರ ಮಾರಾಟ ಮಾಡಕ್ಕೆ ಹೆಲ್ಪ್ ಮಾಡಿದ್ರ, ಇಲ್ಲ ಆಶಾ ವರ್ಕರ್ ಅವರು ಇದು ಮಾತ್ರ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡಿದಾರ, ಇದು ಈ ಮಗು ಮಾರಾಟ ಮಾಡಕ್ ಮಾತ್ರ ಹೆಲ್ಪ್ ಮಾಡಿದಾರ, ಇಲ್ಲ ಬೇರೆ ಮಗುನು ಈ ರೀತಿ ಏನಾದ್ರು ಮಾಡಿದಾರ ಅಂತ ಹಿನ್ನೆಲೆ ಬಗ್ಗೆನೂ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಸದ್ಯಕ್ಕೆ 5 ಜನನು ದಸ್ತಗಿರಿ ಮಾಡಿ ನಾವು ತನಿಖೆಯನ್ನು ನಡೆಸ್ತೀವಿ.